ಬಹಳಷ್ಟು ಸಂಗತಿಗಳಿದ್ದು ನೋಡಿ. ಈ ಭೈರತಿ ಸುರೇಶ್ ಬಂದಿಲ್ಲಿಂದ ಫೈಲ್ಗಳನ್ನ ಎತ್ಕೊಂಡು ಹೋದರು, ಈ ರೀತಿ ಆರೋಪಗಳು. ಇದನ್ನು ನಿರಂತರವಾಗಿ ಕೃಷ್ಣ ಸೇರಿದಂತೆ ಬೇರೆ ಬೇರೆಯವರು ಇಂಥ ಆರೋಪಗಳನ್ನು ಮಾಡ್ತಾನೆ ಇದ್ದಾರೆ. ಶ್ರೀವತ್ಸ ಕೂಡ ಇದೇ ಮಾತನ್ನು ನಿನ್ನೆ ಪುನರುಚ್ಚಾರ ಮಾಡಿದರು. ಈಗ ಈ ಕೃಷ್ಣ ಹೇಳಿದಂಥ ಮಾತಿಗೆ ಭೈರತಿ ಸುರೇಶ್ ಉತ್ತರ ಕೊಟ್ಟಿದ್ದಾರೆ. ಅಲ್ರಿ, ನನ್ನ ಇಲಾಖೆ ವ್ಯಾಪ್ತಿಗೆ ಬರುವಂಥ ಕಚೇರಿಗೆ ಭೇಟಿ ಕೊಡೋಕೆ ನಾನು ಯಾರು ಪರ್ಮಿಷನ್ ತಗೋಬೇಕು ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಹಾಕಿದ್ದಾರೆ. ಲೋಕಾಯುಕ್ತ ಎಸ್ ಪಿ ಅವರು ಆ ಸರ್ಚ್ ವಾರೆಂಟನ್ನು DVSP ಕೊಡಲ್ಲ. ಯಾಕೆಂದರೆ ಸರ್ಚ್ ವಾರೆಂಟ್ ಆಗಿರೋದು DVSP ಅವರ ಹೆಸರಿಗೆ. ಆ ದಾಖಲೆಗಳನ್ನ ಅಂದರೆ ಸರ್ಚ್ ವಾರೆಂಟನ್ನು DVSP ಕೊಡದೆ ಈ ಮಾಹಿತಿನ ಇವರು ಹಿಂದೆ ಇದ್ದಂಥ ಲೋಕಾಯುಕ್ತ SP ಸಜಿತ್ರವರು ಭೈರತಿ ಸುರೇಶ್, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೆ ಮಾಹಿತಿಯನ್ನು ಕೊಡ್ತಾರೆ. ಯಾರು ಸರ್ಚ್ ವಾರೆಂಟ್ ಕೊಟ್ಟವರು, ಯಾರು ಕೊಟ್ಟರು ಸರ್ಚ್ ವಾರೆಂಟು ಮಾಡಬೇಡ ಅಂತ ಲೋಕಾಯುಕ್ತವ್ರನ್ನ ತಡೆದವ್ರು ಯಾರು? ಲೋಕಾಯುಕ್ತ ಅನ್ನೋದು ಒಂದು ಸ್ವಾಯತ್ತ ಸಂಸ್ಥೆ. ಹೇಗೆ ನಮ್ಮ ದೇಶದಲ್ಲಿ CBI ಇದೆಯಾ, ED ಇದೆಯಾ, ಅದೇ ಥರ ಲೋಕಾಯುಕ್ತ ಅನ್ನೋದು ಸ್ವಾಯತ್ತ ಸಂಸ್ಥೆ. ಆ ಸಂಸ್ಥೆ ಮೇಲೆ ಯಾರಾದರೂ ಪ್ರೆಷರ್ ಹಾಕೋಕ್ಕಾಯ್ತದಾ? ಆ ಮಾಹಿತಿನ ಆಧರಿಸಿ ಭೈರತಿ ಸುರೇಶ್ ಸೋಮವಾರ ಬೆಳಗ್ಗೆ ಅಂದರೆ 1ನೇ ತಾರೀಕು ಬೆಳಗ್ಗೆ ದಿಢೀರ್ ಅಂತೇಳಿ ಹೆಲಿಕಾಪ್ಟರ್ ಮೈಸೂರು ಬರ್ತಾರೆ. ಅಲ್ಲಿ ಕಡತಗಳನ್ನು ವಶಕ್ಕೆ ತಗೊಳ್ತಾರೆ. ಮತ್ತು ಇಡೀ ಪತ್ರಿಕಾಗೋಷ್ಠಿ ನಡೆಸಿ ಇದ್ರ ಬಗ್ಗೆ ಮಾತಾಡ್ತಾರೆ. ನಾನು ಈಗ ಮೂಡಾನ ಎಡ್ ಮಾಡೋದು ಯಾರು? ಮೂಡ ಯಾರು ಕೆಳಗಡೆ ಬರ್ತದೆ? ಐ ಆಮ್ ದ ಮಿನಿಸ್ಟರ್. ನಾನು ನಮ್ಮ ಇಲಾಖೆ ನನ್ನ ಕಚೇರಿಗೆ ಹೋಗ್ಬೇಕು ಅಂದ್ರೆ ನಾನು ಯಾವೊಂದು ಪರ್ಮಿಷನ್ ತಗೊಬೇಕಾ? ಇಟ್ಸ್ ನಾಟ್ ಎ ಡೆಮೋಕ್ರಸಿ. ಈಗ ನಾನು ಯಾರ್ದೋ ಪರ್ಮಿಷನ್ ತಗೊಂಡು ನಾನು ಹೋಗ್ಬೇಕು. ಹಂಗಾದ್ರೆ ನಾನು ಯಾವತ್ತೂ ತಪ್ಪು ಮಾಡಿಲ್ಲ. ಐ ಡೋಂಟ್ ಕೇರ್ ಹೂ ಈಸ್ ಹಿ.